ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೈಥೋಟೋನ್ ಕನ್ನಡಿಗ. ಇವತ್ತು ನಾನು ಹೇಳಲು ಹೊರಟಿರೋ ಕತೆ ಒಬ್ಬ ವೀರ ಪರಾಕ್ರಮಿಯದ್ದು. ಯಾರ ವೀರ ಪರಾಕ್ರಮಿ? ಅವನೇ ವೀರ ಅಭಿಮನ್ಯು. ಅಮ್ಮನ ಹೊಟ್ಟೆಯಲ್ಲಿರುವಾಗಲೇ ಕೃಷ್ಣ ಹೇಳಿದಂತಹ ಚಕ್ರವ್ಯೂಹ ಭೇದಿಸೋ ಮಾರ್ಗದ ಅರ್ಧ ಭಾಗವನ್ನು ತಿಳಿದುಕೊಂಡಿದ್ದ ಅಭಿಮನ್ಯುವಿನ ಕತೆ. ಸಮಯ ಬಂದೇ ಬಿಡು, ಕೌರವರು ಚಕ್ರವ್ಯೂಹ ರಚಿಸೇ ಬಿಡು. ಆಗ ತನ್ನ 16ನೇ ವಯಸ್ಸಿನಲ್ಲಿ ಸಿಂಹದಂತೆ ಆ ಚಕ್ರವ್ಯೂಹವನ್ನು ನುಗ್ಗಿ ಒಬ್ಬೊಬ್ಬರಂತೆ ತನ್ನೆಲ್ಲಾ ಶತ್ರುಗಳನ್ನ ಸೋಲಿಸ್ತಾ ಹೋದ. ಚಕ್ರವ್ಯೂಹ ಪ್ರವೇಶಿಸುವ ಮುನ್ನ ಒಬ್ಬ ಋಷಿಮುನಿ ಅಭಿಮನ್ಯುವನ್ನ ಕೇಳ್ತಾರಂತೆ, ಎಲ್ರೂ ನಿನ್ನ ಎದುರುಗಾಳಿಗಳಾಗಿದ್ದಾರೆ, ಏನ್ ಮಾಡ್ತೀಯ ಇವಾಗ ಅಂತ. ಅದಕ್ಕೆ ಅಭಿಮನ್ಯು, ನೋಡ್ತಾ ಇರಿ, ಅವರೆಲ್ಲರೂ ಸೋಲ್ತಾರೆ ಅಂತ ಸಿಂಹ ಗಾಂಭೀರ್ಯದಲ್ಲಿ ಉತ್ತರಿಸಿ ಮುನ್ನಡೆದರಂತೆ. ವಿಪರ್ಯಾಸ ಏನೆಂದ್ರೆ, ಚಕ್ರವ್ಯೂಹಕ್ಕೆ ಕಾಲಿಡುವ ಮುನ್ನವೇ ತನಗೆ ಹೊರಬರುವ ದಾರಿ ಗೊತ್ತಿಲ್ಲವೆಂಬುದು ಅಭಿಮನ್ಯುವಿಗೆ ತಿಳಿದಿತ್ತು. ಆದರೂ ಧರ್ಮದ ಏಳಿಗೆಗಾಗಿ, ಅಧರ್ಮದ ಸಂಹಾರಕ್ಕಾಗಿ ಕಿರಿಯ ವಯಸ್ಸಿನಲ್ಲೇ ತನ್ನ ಜೀವನವನ್ನ ಮುಡಿಪಾಗಿಟ್ಟ ವೀರ ಅಭಿಮನ್ಯು. ಸ್ನೇಹಿತರೆ, ಇದರಿಂದ ತಿಳಿಯಬೇಕಾದದ್ದಿಷ್ಟೇ, ವಯಸ್ಸು ಚಿಕ್ಕದಾದರೂ ನಮ್ಮಲ್ಲಿರುವ ಧೈರ್ಯ, ಮೌಲ್ಯ ದೊಡ್ಡದಾಗಿರಬೇಕು. ಥ್ಯಾಂಕ್ ಯು.